ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಮೊನ್ನೆಯಿಂದ ಇಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿಗೆ ಜಮಾ ಆಗೋದಕ್ಕೆ ಶುರು ಆಗಿದೆ. ಜೊತೆಗೆ ನನಗೂ ಕೂಡ ಹಣ ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಸ್ವಂತ ಬಿಸ್ನೆಸ್ ಮಾಡುವಂತಹ ಕನ್ಸ್ ಕಟ್ಕೊಂಡಿರುವಂತಹ ಮಹಿಳೆಯರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಅದು ಒಂದು ಯೋಜನೆಯ ಮುಖಾಂತರ ಏನ್ ಮಾಡ್ತಾರೆ, ಮಹಿಳೆಯರಿಗೆ ಸಾಲವನ್ನ ಕೊಡುವಂತದ್ದು. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಮಹಿಳೆಯರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇವಾಗ ಸಿಲಿಂಡರ್ಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಗೊತ್ತೇ ಇದೆ. ಇವಾಗ ಆಲ್ಮೋಸ್ಟ್ ಇವತ್ತಿಂದ ಅನೇಕ ಹೋಟೆಲ್ಗಳು ಏನಂತ ಅಂದ್ರೆ ಇವಾಗ ರೈಸ್ ಬಾತು ಪಲಾವು ಸೊ ಈ ರೀತಿ ಏನಿರುತ್ತೆ ಸೊ ಅದನ್ನ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುವಂತದ್ದು. ಸೊ ಏನ್ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಚಿಕ್ಕದಾಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸೋಮವಾರ ಟ್ರಯಲ್ ಟೆಸ್ಟ್ ಅನ್ನೋ ರೀತಿಯಲ್ಲಿ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿದೆ ಅಲ್ವಾ. ಆ ನಂತರ ಮಂಗಳವಾರದಿಂದ ಏನಾಯ್ತು, ಫಲಾನುಭವಿಗಳಿಗೆ ದಿನೇ ಇಲ್ಲಿ ಹಣವನ್ನ ಜಮಾ ಮಾಡ್ಕೊಂಡು ಬರ್ತಿರುವಂತದ್ದು. ಸೊ ನಾನು ಕೂಡ ಚೆಕ್ ಮಾಡಿರ್ಲಿಲ್ಲ. ನಿನ್ನೆ ನೈಟ್ ಮೇ ಬಿ ಅಥವಾ ಮಧ್ಯಾಹ್ನ ಯಾವಾಗಲೂ ಬಂದಿದೆ. ಯೂಶುವಲ್ ಕಾಮನ್ ಮೆಸೇಜ್ ಬರುತ್ತೆ ಅಲ್ವಾ. ಸೊ ಆ ರೀತಿ ಮೆಸೇಜ್ ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಹೆಂಗಿದ್ರು 2ನೇ ಹಂತ ಅಥವಾ 1ನೇ ಹಂತದಲ್ಲಿ ಬಿಡುಗಡೆ ಮಾಡಿದಾಗ ಲಾಸ್ಟ್ಗೆ ಬಿಡುಗಡೆ ಆಗುವಂತದ್ದು ನನ್ನ ಅಕೌಂಟ್ಗೆ. ಸೊ ಹಾಗಾಗಿ ನಾನು ಸುಮ್ಮನೆ ಇದೆ. ಬಟ್ ಈ ಸಲ ಏನಾಗಿದೆ ಅಂತ ಅಂದ್ರೆ ಬೇಗ ಬಿಡುಗಡೆ ಆಗಿದೆ. ಸೊ ಕೆಲವೊಬ್ರು ಕೇಳ್ತೀರಾ ನಿಮ್ಮ ಜಿಲ್ಲೆ ಯಾವುದು ಅಂತ. ನಮ್ದು ತುಮಕೂರು ಡಿಸ್ಟಿಕ್. ಸೊ ಹಾಗಾಗಿ ಹೇಳ್ತಿರುವಂತದ್ದು. ನನ್ನ ಖಾತೆಗೂ ಕೂಡ ಹಣ ಬಂದು ಜಮಾ ಆಗಿದೆ. ಸೊ ನಿನ್ನೆ ಜಮಾ ಆಗಿರುವಂತದ್ದು. ಬಟ್ ಯೂಶುವಲ್ ಕಾಮನ್ ಮೆಸೇಜ್ ಬಂದಿಲ್ಲ. ಸೊ ಹಾಗಾಗಿ ನಿನ್ನೆ ನಾನು ಹೇಳೋದಕ್ಕೆ ಆಗ್ಲಿಲ್ಲ, ಯಾವಾಗ ಬಂದಿತ್ತು ಅಂತಾನು ಕೂಡ ನನಗೆ ಗೊತ್ತಾಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ. ಸೊ ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ತೋರಿಸೋಣ ಅಂತ ಅಂದ್ರೆ ಒಂದು ಆ್ಯಪ್ ಅಲ್ಲಿ ಅಂತ ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಆ್ಯಪ್ಗಳು ಏನಿರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದರಲ್ಲಿ ರಿಸ್ಟ್ರಿಕ್ಟ್ ಇರುತ್ತೆ. ಇವಾಗ ಗೂಗಲ್ ಪೇ, ಫೋನ್ ಪೇ ಎಲ್ಲದರಲ್ಲೂ ಕೂಡ ಇವಾಗ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳೋದಕ್ಕೆ. ಸೊ ಹಾಗಾಗಿ ಅದರಲ್ಲಿ ತೆಗೆಯೋದಕ್ಕೆ ಆಗ್ಲಿಲ್ಲ. ಒಟ್ಟಿನಲ್ಲಿ ನಾನೇ ಹೇಳ್ತಿದ್ದೀನಲ್ವಾ, ನನ್ನ ಖಾತೆಗೂ ಕೂಡ 2,000 ಹಣ ಬಂದು ಜಮಾ ಆಗಿದೆ. ಸೊ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಮೇ ಬಿ ಯುಗಾದಿ ಒಳಗಡೆ ಎಲ್ರಿಗೂ ಕೂಡ ಜಮಾ ಮಾಡೋದಕ್ಕೆ ಅತಿ ಹೆಚ್ಚು ಅವರು ಪ್ರಯತ್ನವನ್ನ ಮಾಡ್ತಿರುವಂತದ್ದು ಮಹಿಳೆಯರಿಗಾಗಿ. ಸೊ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಿ. ನೆಕ್ಸ್ಟ್ ಒಂದು ಇನ್ಫಾರ್ಮೇಶನ್ ನೋಡೋದಾದ್ರೆ, ಉದ್ಯೋಗಿನಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವಾಗ ಹೊಸದಾಗಿ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸೊ ನಮ್ಮ ಸ್ವಂತವಾಗಿ ಏನಾದ್ರೂ ನಾವು ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋಂತಹ ಆಸೆನ ಇಟ್ಕೊಂಡಿರುವಂತಹ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಸೊ ಉದ್ಯೋಗಿನಿ ಯೋಜನೆ ಅಂತ ಏನಿದೆ ಅಲ್ವಾ, ಸೊ ಮಹಿಳೆಯರಿಗಾಗಿ. ಸೊ ಆ ಒಂದು ಯೋಜನೆಯಲ್ಲಿ ಇನ್ನು 2 ತಿಂಗಳು ಬಿಟ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ನಾನು ಲಾಸ್ಟ್ ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ. ಸೊ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಮಗೆ ಸರ್ಕಾರದ ಕಡೆಯಿಂದ ಏನಾದರೂ ಹಣದ ವ್ಯವಸ್ಥೆ ಬೇಕು ಅಂತ ಅನ್ನುವಂತಹ ಮಹಿಳೆಯರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆಯಲ್ಲಿ ನೋಡಿ, ಯಾಕೆಂತಂದ್ರೆ ಅಲ್ಲಿ ಆಡ್ ಮಾಡಿರ್ತೀನಿ. ನೆಕ್ಸ್ಟ್ ಇವಾಗ ಎಲ್ಲ ಕಡೆ ನೋಡಿದಿರಾ, ಇರಾನ್ ಇರಾಕ್ ಯುದ್ಧ ನಡೀತಾ ಇರೋದ್ರಿಂದ ಸಿಲಿಂಡರ್ ವ್ಯವಸ್ಥೆ ಏನಾಗಿದೆ ಇವಾಗ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಅದರಲ್ಲೂ ಪಿಜಿಗಳಾಗಿರ್ಬೋದು, ಟೆಂಪಲ್ಗಳಾಗಿರ್ಬೋದು, ಜೊತೆಗೆ ಇವಾಗ ಹೋಟೆಲ್ಗಳಿಗೆ ಅತಿ ಹೆಚ್ಚು ಹೊಡೆತ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಮನೆಗಳಿಗೂ ಕೂಡ ಇವಾಗ ಸಿಲಿಂಡರ್ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಲೋಡ್ ಬರ್ತಾ ಇಲ್ಲ. ಸೊ ಮನೆಗಳಿಗೆ ಏನು ಮುಂಚೆನೆ ಬುಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಸೊ ಅಂತವ್ರಿಗೆ ಬಂದ್ರೆ ಫಸ್ಟ್ ಏನೋ ಕೊಟ್ಬಿಡ್ತಾರೆ. ಬಟ್ ಇವಾಗ ಬುಕ್ ಮಾಡೋದಕ್ಕೆ ಹೋದ್ರೆ ಬುಕಿಂಗ್ ಕೂಡ ಆಗ್ತಾ ಇಲ್ಲ. ಸೊ ಏನೇನೋ ಪ್ರಾಬ್ಲಮ್ಸ್ ಗಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಆದಷ್ಟು ಕಂಟ್ರೋಲ್ ಆಗಿ ಖರ್ಚು ಮಾಡ್ಕೊಂಡು ಇನ್ಮೇಲೆ ಈ ರೀತಿ ಆಗೋದು 1 ತಿಂಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದಾಜು. ಸೊ 1 ತಿಂಗಳು ಆದ್ರೆ ಎಲ್ಲರೂ ಕೂಡ ಒಲೆಯನ್ನ ಯೂಸ್ ಮಾಡ್ಬೇಕು. ಇವಾಗ ಹೇಳ್ತಾರಲ್ವಾ ಗಾದೆ ಮಾತು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ರೀತಿ. ಇವಾಗ ಮೊದಲೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ರು, ಆನಂತರ ಗ್ಯಾಸ್ ಬಂದ್ಮೇಲೆ ಎಲ್ಲರೂ ಕೂಡ ಅದನ್ನ ಮರ್ತೇ ಬಿಟ್ಟಿದ್ರು. ಸೊ ಇವಾಗ ಇರಾನ್ ಇರಾಕ್ ಯುದ್ಧ ನಡೀತಾ ಇರೋದ್ರಿಂದ ಮಹಿಳೆಯರಿಗೆ ಈ ರೀತಿಯಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ವಿಧಿ ಇಲ್ಲ. ಕರೆಂಟ್ ಸ್ಟವ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಒಂದ್ ವೇಳೆ ಅದು ಇಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡೋದಕ್ಕಾಗುತ್ತೆ, ಒಲೆ ಹಚ್ಚಲೇಬೇಕು, ಅಡಿಗೆ ಮಾಡ್ಲೇಬೇಕಲ್ವಾ, ಉಪವಾಸ ಅಂತೂ ಮಲ್ಗೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಹೋಟೆಲ್ಗಳಿಗೆ ತುಂಬಾನೇ ಹೊಡೆತ ಬೀಳ್ತಿರುವಂತದ್ದು, ಹಾಸ್ಟೆಲ್ ಮಕ್ಕಳುಗಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೋಡೋಣ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಏನಾದ್ರು ಸಿಗುತ್ತಾ ಅಥವಾ ಇದೇ ಮುಂದುವರಿಯುತ್ತಾ, ಇನ್ನೂ 1 ತಿಂಗಳು ಅಂದಾಜು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನೋಡ್ಬೇಕಾಗಿದೆ. ಸೊ ಉದ್ಯೋಗಿನಿ ಮಹಿಳೆಯರು ಇವಾಗ ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡಿರ್ತೀನಿ. ಸೊ ಮಿಸ್ ಮಾಡಿದ್ರೆ ಕೊನೆವರೆಗೂ ಕೂಡ ಅದನ್ನ ವಾಚ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ಬೈ ಬೈ. K2 ಮುಖಾಂತರ ಈಗ ಆನ್ಲೈನ್ ಆದ್ರಿಂದ K2 ಮುಖಾಂತರ ನಮ್ಮ ಎಲ್ಲ ಇಲಾಖೆಗಳಿಗೆ ಏನು ನಾವು ಟ್ರೆಸರಿ K2 ಇಂದ ನಾವು DBT ಮುಖಾಂತರ ಏನು ನಾವು ಫಲಾನುಭವಿಗಳಿಗೆ ನೇರವಾಗಿ ಹಣ ಹೋಗುತ್ತೆ. ಸ್ವಲ್ಪ ಈ ಗವರ್ನೆನ್ಸ್ ದವರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಬಟ್ ಇನ್ನು 2 ತಿಂಗಳ ಒಳಗಡೆ ಅದು 23-24 ಇರ್ಬೋದು, 24-25 ಇರ್ಬೋದು, ಈ ವರ್ಷದ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಸೊ ಈ 2 ವರ್ಷದ ಫಲಾನುಭವಿಗಳಿಗೆ 2 ತಿಂಗಳ ಒಳಗಡೆ ಈ ಅರ್ಜಿಗಳನ್ನು ನಾವು ಇತ್ಯರ್ಥ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿ.